ಇರಲಿ. ನಾನು ಮೊನ್ನೆ ಲಡಾಖ್ಗೆ ಹೋಗಿದ್ದೆ. ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ. ವಾಂಗ್ಚುಕ್ ಒಬ್ಬ ಸಂತನ ಥರ ಅಲ್ಲಿ ಕೂತಿದ್ದು. ಒಂದೆರಡು ನಾಟಕೋತ್ಸವ ನಡೀತಿತ್ತು, ಆದರೂ ಒಂದಿನ ಹೋಗಬೇಕು. ಹುಟ್ಟದ ದಿನ ಖಾಲಿ ಇದ್ದೆ. ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ. ಏನು ಸಮಸ್ಯೆ? ಯಾಕಂದರೆ ವಾಂಗ್ಚುಕ್ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು, ಮ್ಯಾಕ್ಸಿಸೆ ಅವಾರ್ಡ್ ತಗೊಂಡವರು. ಏನು ಅಂತಲ್ಲಿ ಹೋದರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ, ಕ್ರೋಧದ ವಾತಾವರಣ ಇರಲಿಲ್ಲ. ಅಲ್ಲಿಯ ಬುಡಕಟ್ಟಿನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ರವೀಂದ್ರನಾಥ್ ಟ್ಯಾಗೂರರ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನ ಬರಮಾಡಿಕೊಂಡ್ರು. ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ, ಇಲ್ಲಿ ಮಂಜು ಕರಗು ಹೋಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ, ಇದನ್ನು ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ. ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು, ಇದನ್ನು ನಿಲ್ಲಿಸಬೇಡಿ, ಮುಂದೆ ತೊಂದರೆ ಆಗುತ್ತೆ ಅಂದರೆ ಇಲ್ಲ, ಉಪವಾಸ ಕೂತ್ಕೊಳ್ಳಿ, ನಾವು ನಿಮ್ಮ ಮಾತು ಕೇಳಲ್ಲ. ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು. 6ನೇ ಶೆಡ್ಯೂಲ್ ಸೇರಿಸ್ತೀವಿ, ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ, ಅದಕ್ಕೆ ನೀವು ಬುಡಕಟ್ಟಿನವರೇ ಆಳೋ ಥರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು, ಈಗ ಆ ಮಾತನ್ನು ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ. ಸರಿ, ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ. ಇವರು ಕೇಳೋ ಹಾಗೆಲ್ಲ, ನೀವು 21 ದಿನ ಉಪವಾಸ ನಿಲ್ಲಿಸಿ, ಯಾಕಂದರೆ ನೀವು ಬದುಕುಳಿಯೋದು ಮುಖ್ಯ, ಹೋರಾಟ ಮುಂದುವರ್ಸೋಣ ಅಂದ್ವಿ. 7ನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದ್ದೀವಿ ಬುಡಕಟ್ಟಿನವರೆಲ್ಲ. ಅಲ್ಲಿ ಎಷ್ಟು ಸ್ಥಳವನ್ನು ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು. ಅಂದರೆ 6ನೇ ತಾರೀಕು ಇವರು 144 ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು. 4 ಜನರ ಮೇಲೆ ಸೇರಂಗಿಲ್ವಂತೆ, ಇಂಟರ್ನೆಟ್ ಕಟ್ ಮಾಡ್ತಾರಂತೆ. ಅಂದರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ. ಬೆವರು ಶುರುವಾಗೋಗಿದೆ. ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ, ಭಾಳ ಸುಳ್ಳುಗಾರ ಅಲ್ಲ. ನಮ್ಗೆ ಸಿನಿಮಾದಲ್ಲಿ ಒಂದು ಗರಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು. ಅವ್ರ ವೇಷ ಹೆಂಗೆ ಗೊತ್ತಾ ಮರೆಸ್ಕೊಳ್ಳೋದು? ಟಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ. ಪೊಲೀಸರು ನಡ್ಕೊಂಡು ಹೋಗ್ತಾರೆ, ಬರ್ತಾರೆ, ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು. ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ. ಅವರ ತುಂಬ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿಲ್ಲ. ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು, ಮೇಕಪ್ ಅನ್ಗಳಿದ್ದಾರೆ. ಇದು ಏನು ಅಂತ ಒಂದಿನ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ. ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು. ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ, ಬಂದರು. ಆದರೆ 1 ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮಿಗೆ. ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು. ಕೋಣೆಯೊಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು. ಹೊರಗಡೆ ಬರ್ತಾರೆ, ಅಷ್ಟು ವಿಭೂತಿ ಬಳಕೊಂಡು ಒಂದು 45 ನಿಮಿಷ ಮೇಕಪ್ ರೀ ಆ ಮನುಷ್ಯನಿಗೆ. ಮಹಾಪ್ರಭು 45 ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು, ಒಂದು ಪಂಚೆ ಕಟ್ಕೊಂಡು, ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ. ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿದ್ರಲ್ಲ, ಅವರು ಸಿಲ್ಕ್ ಪಂಚೆ, ಒಂದು ಜನಿವಾರ, ಇವರು ಸುತ್ತು ಹೋದ್ರು. ಎಷ್ಟು ಭಯ ನೋಡಿ, ದೇವಸ್ಥಾನದೊಳಗೂ ಭಯ ಅವ್ರಿಗೆ. ಮುಗೀತು ಕಾರ್ಯಕ್ರಮ, ಹೊರಟರು ಅಂದರೆ ಮತ್ತೆ ರೂಮ್ ಒಳಗೆ ಹೋದ್ರು. ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟ್ರು ಅವರು. ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟನ್ನು ನಾನು ಕೇಳಿದೆ, ಅಲ್ಲ ಮಹಾಪ್ರಭುಗಳು ಹೊರಟರು, ಅಲ್ಲೇನಂದರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ, ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ. ಇದು ಮಹಾಪ್ರಭುಗಳ ದಿನಚರಿ. ಅದಿರಲಿ,